ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 9ನೇ ತಾರೀಕು ಒಂದು ದಿನದ ಶಿಬಿರವನ್ನು ಲಾಗತ್ತಹಳ್ಳಿ ಜಯಪ್ರಕಾಶ್ ಸರ್ ಅವರ ನೇತೃತ್ವದಲ್ಲಿ ನಡೆಯಲಾಗಿತ್ತು. ಸೊ ನಾನು ಮತ್ತೆ ನಮ್ಮ ಅಣ್ಣ ಬಾಬು ಅಂತ ಹೇಳ್ಬಿಟ್ಟು ನಾವಿಬ್ರು ಕ್ಲಾಸ್ಗೆ ಅಟೆಂಡ್ ಮಾಡಿದ್ವಿ. ಸೊ ಸರ್ 5 ಟಾಪಿಕ್ ಕೊಟ್ಟಿದ್ರು, ಲೈಕ್ ಕಂಟೆಂಟ್ ಆಗಲಿ, ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್, ಅಸರ್ಟಿವ್ ಕಮ್ಯುನಿಕೇಶನ್ ಮತ್ತೆ ವಾಯ್ಸ್. ಸೊ ಈ ಎಲ್ಲ ಒಂದೊಂದು ಇದಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಟ್ಟು ಅವರೊಂದು ಲೈಕ್ ಕಿರು ನಾಟಕ ಅಂತ ಮಾಡಿಸಿ, ಸೊ ಅದನ್ನ ಮನ್ಸಿಗೆ ತಟ್ಟೋ ತರ ಅನ್ನಿಸ್ತು. ಅಲ್ಲಿ ಬಂದಿದ್ದಂತ ಎಲ್ಲಾ ತರದ ಜನರು, ಲೈಕ್ 28-29 ಜನ ಬೇರೆ ಬೇರೆ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ ಬಂದು ಆ ಶಿಬಿರದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಆತ್ಮವಿಶ್ವಾಸ ತುಂಬಿಸ್ಕೊಂಡು ಹೋದ್ರು. ತುಂಬಾನೇ ಚೆನ್ನಾಗಿತ್ತು. ನಾವು ಕಲಿಯೋದಾಗ್ಲಿ, ಲೈಕ್ ಅವರು ಒಬ್ಬೊಬ್ರು ಒಂದೊಂದು ಲೈಕ್ ಸರ್ ಕೊಟ್ಟಿದ್ದ ಪ್ರತಿಯೊಂದು ಸಬ್ಜೆಕ್ಟ್, ಕಂಟೆಂಟ್ ಮತ್ತೆ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಮತ್ತೆ ವಾಯ್ಸ್ಗೆ ತುಂಬಾ ಪ್ರಿಫರೆನ್ಸ್. ಬಟ್ ಕಂಟೆಂಟ್ ಇಲ್ಲದೆ ನಾವೇನೋ ಮಾಡೋಕ್ಕಾಗಲ್ಲ ಅನ್ನೋದನ್ನ ಎಕ್ಸಾಂಪಲ್ ಆಗಿ ತೋರಿಸ್ಕೊಟ್ರು. ಸೊ ಲೈಕ್ ಅಸರ್ಟಿವ್ ಕಮ್ಯುನಿಕೇಶನ್ ಆಗಲಿ, ಕಂಟೆಂಟ್ ಆಗಲಿ, ಈ ಲ್ಯಾಂಗ್ವೇಜ್ ಆಗಲಿ ಸ್ವಲ್ಪ ಇದ್ರೆ, ಸೊ ಬಾಡಿ ಲ್ಯಾಂಗ್ವೇಜ್ ಮತ್ತೆ ವಾಯ್ಸ್ ಇಂದ ಅದನ್ನ ಮೇಂಟೈನ್ ಮಾಡ್ಬೋದು ಅಂತಾನು ತಿಳಿಸ್ಕೊಟ್ರು. ಸರ್ ಎಲ್ಲರ ಜೊತೆನೂ ಒಂಥರ ಅವರು ಎಷ್ಟು ಲೈಕ್ ನಮ್ಮನ್ನ ಹುರಿದುಂಬಿಸಿದ್ರು ಅಂದ್ರೆ, ಪ್ರತಿಯೊಂದರಲ್ಲೂ ನೀವು ಈ ತರ ಆಕ್ಟಿವಿಟಿ, ಅವ್ರು ಮಾಡಿಸಿದ ಆಕ್ಟಿವಿಟಿಗಳಾಗ್ಲಿ ಅಥವಾ ಅವ್ರು ಮಾಡಿದ್ದು ಕಿರುನಾಟಕ ಆಗಲಿ, ಅವ್ರು ಮಾಡಿದ್ದ ಹಾಡು ಹೇಳ್ಸೋದಾಗ್ಲಿ, ಹಾಡು ಹೇಳ್ಸೋದ್ರಿಂದ ಏನು ಅಂದ್ರೆ ಅವ್ರ ವಾಯ್ಸ್ ಓಪನ್ ಅಪ್ ಆಗತ್ತೆ ಅಂತ ಹೇಳ್ಬಿಟ್ಟು, ಅವ್ರ ಉದ್ದೇಶ ಓಪನ್ ಅಪ್ ಆಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಪ್ರಯತ್ನ ಪಟ್ವಿ, ಎಲ್ಲರೂ ಚೆನ್ನಾಗಾಯ್ತು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೂ ಒಂದು ಕಾನ್ಫಿಡೆನ್ಸ್ ಸ್ವಲ್ಪ ಇದಾಯ್ತು. ಸೊ ವಿ ಆರ್ ವೆರಿ ಹ್ಯಾಪಿ ಸರ್, ಥ್ಯಾಂಕ್ ಯು.